ಲೋಕಸಭೆ ಚುನಾವಣೆ ಘೋಷಣೆ ಬೆನ್ನಲ್ಲೇ ಕಾಂಚಾಣ ಎರಡೂ ಕಡೆ ಪೊಲೀಸರಿಂದ ಪ್ರತ್ಯೇಕ ಕಾರ್ಯಾಚರಣೆ ಕಾಂಚಾಣದ ಸದ್ದು ಲೋಕಸಭೆ ಚುನಾವಣೆ ಘೋಷಣೆ ಬೆನ್ನಲ್ಲೇ ಕಾಂಚಾಣ ಕುಣಿತ ಬೆಂಗಳೂರಲ್ಲಿ 13 ಲಕ್ಷ ನೆಲಮಂಗಲದಲ್ಲಿ 7 ಲಕ್ಷ ವಶಪಡಿಸಿಕೊಳ್ಳಲಾಗಿದೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ 13 ಲಕ್ಷ ರೂಪಾಯಿಯನ್ನ ವಶಕ್ಕೆ ಪಡೆಯಲಾಗಿರೋದು ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಯಲ್ಲಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 7 ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಲಾಗಿದೆ ನೆಲಮಂಗಲ ಜಾಸ್ ಟೋಲ್ನಲ್ಲಿ ಪೊಲೀಸರಿಂದ ಜಪ್ತಿ ಮಾಡಲಾಗಿರೋದು ತಮಿಳುನಾಡಿನ ಉದ್ಯಮಿ ರಘುಪತಿ ಈಗ ಪೊಲೀಸರ ವಶಕ್ಕೆ ಬೆಂಗಳೂರಿಂದ ತುಮಕೂರಿಗೆ ತೆರಳುತ್ತಾ ಇದ್ರು ರಘುಪತಿ ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಲೋಕಸಭೆ ಚುನಾವಣೆಯ ಘೋಷಣೆ ಬೆನ್ನಲ್ಲೇ ಕಾಂಚಾಣ ಕುಣಿತ ಇನ್ನು ಈಗ ಅಲ್ಲಲ್ಲಿ ಕಾರಲ್ಲಿ ಕಂತೆ ನೋಟುಗಳು ಪತ್ತೆಯಾಗುವ ಸಂದರ್ಭ ಯಾಕಂದ್ರೆ ಚುನಾವಣೆಯ ಸಂದರ್ಭ ಹಣದ ಓಡಾಟ ಹೆಚ್ಚಾಗಿರುತ್ತೆ ಬೆಂಗಳೂರಲ್ಲಿ ಈಗ 13 ಲಕ್ಷ ಇತ್ತ ನೆಲಮಂಗಲದಲ್ಲಿ 7 ಲಕ್ಷ ವಶಕ್ಕೆ ಪಡೆಯಲಾಗಿದೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ 13 ಲಕ್ಷ ರೂಪಾಯಿಯನ್ನು ವಶಕ್ಕೆ ಪಡೆಯಲಾಗಿದೆ ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಯಲ್ಲಿ ವಶಕ್ಕೆ ಪಡೆಯಲಾಗಿರೋದು ಇನ್ನು ಈ 7 ಲಕ್ಷ ರೂಪಾಯಿ ದಾಖಲೆ ಇಲ್ಲದೆ ಸಾಗಿಸಲಾಗ್ತಾ ಇತ್ತಂತೆ ಇದನ್ನ ಮಾಹಿತಿ ಮೇರೆಗೆ ಪೊಲೀಸರು ತಡಕಾಡಿದಾಗ 7 ಲಕ್ಷ ರೂಪಾಯಿ ಮತ್ತೆ 13 ಲಕ್ಷ ರೂಪಾಯಿ ಎರಡು ಬೇರೆ ಬೇರೆ ಕಡೆ ಪತ್ತೆಯಾಗಿದೆ ನೆಲಮಂಗಲ ಜಾಸ್ ಟೋಲ್ನಲ್ಲಿ ಪೊಲೀಸರು ಜಪ್ತಿ ಮಾಡಿದ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿರೋದು ಇನ್ನು ಯಾರು ಈ ಹಣವನ್ನು ದಾಖಲೆ ಇಲ್ಲದ ಹಣವನ್ನು ಸಾಗಿಸ್ತಾ ಇದ್ರು ಅಂತಂದ್ರೆ ತಮಿಳುನಾಡಿನ ಉದ್ಯಮಿ ರಘುಪತಿ ಅವ್ರನ್ನೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿಂದ ತುಮಕೂರಿಗೆ ರಘುಪತಿ ತೆರಳುತ್ತಾ ಇದ್ರು ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಲೋಕಸಭೆ ಚುನಾವಣೆ ಘೋಷಣೆ ಬೆನ್ನಲ್ಲೇ ಎಲ್ಲೆಲ್ಲಿ ಹಣ ಪತ್ತೆಯಾಗಿದೆ ಅಂತ ನೋಡಿದ್ರೆ ಒಂದು ಬೆಂಗಳೂರಲ್ಲಿ 13 ಲಕ್ಷ ನೆಲಮಂಗಲದಲ್ಲಿ 7 ಲಕ್ಷ ಹಣ ಪತ್ತೆಯಾಗಿದೆ ಇನ್ನೊಂದು ಕಡೆ ಬೆಳಗಾಮಲ್ಲೂ ಕೂಡ ಹಣ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬೆಳಗಾಮಲ್ಲೂ ಕೂಡ ಕಂತೆ ನೋಟು ಪತ್ತೆಯಾಗಿದೆ ಅಂತ ಬೆಳಗಾವಿಯಲ್ಲಿ 6 ಲಕ್ಷ ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಅಂತೆ ಇನ್ನು ಗಮನಿಸಬಹುದು ವಶಕ್ಕೆ ಪಡೆದಂತಹ ಹಣದ ದೃಶ್ಯ ಕಂತೆ ನೋಟುಗಳು 100 ರೂಪಾಯಿ ಮುಖಬೆಲೆ 500 ರೂಪಾಯಿ ಮುಖಬೆಲೆಯ ಅಟ್ಟಿ ನೋಟುಗಳು ಹಾಗೆ 200 ರೂಪಾಯಿ ಮುಖಬೆಲೆಯ ಕಂತೆ ನೋಟುಗಳು ಪತ್ತೆಯಾಗಿರೋದು